ಹಾಯ್ ನಮಸ್ತೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಮನಸ್ಸಿನ ಮಾತು ಆ್ಯಂಡ್ ದಿಸ್ ಇಸ್ ಲಕ್ಷ್ಮಿ. ಸೊ ಇವತ್ತೊಂದು ಸಾಲು ನೋಡಿದೆ. ಹಸು ಹಾಲು ಕೊಡುತ್ತೆ ಅಂತ ಹಾಲನ್ನು ಕರೆದು ಕರೆದು ಹಿಂಡಿ ಹಿಪ್ಪಿ ಮಾಡಬೇಡಿ, ಅದು ಸಾಕಾಗಿ ಒದೆಯುವುದಕ್ಕೆ ಸ್ಟಾರ್ಟ್ ಮಾಡಿದರೆ ಯಾವತ್ತೂ ಹಾಲು ಕಾಣಲು ಸಾಧ್ಯವಿಲ್ಲ, ಎಚ್ಚರ ಅಂತ. ಸೊ ಹೀಗೆ ಯಾರು ಬರೆದಿದ್ದ ಲೈನ್ಸು ಫೇಸ್ಬುಕ್ಕಲ್ಲೇ ಎಲ್ಲೋ ನೋಡಿದ್ದು. ಸೊ ಕರೆಕ್ಟ್ ಅಲ್ವಾ? ಎಷ್ಟು ನಿಜ ಅಲ್ವಾ? ನಾವು ಅದೇ ಒಬ್ಬ ಮನುಷ್ಯನ ಅವ್ನು ಬಗ್ತಾ ಇದ್ದಾನೆ ಅಂತಂದು ಹೇಳಿ ಬಗ್ಗಿಸ್ತಾನೆ ಇರ್ತೀವಿ. ಅದು ಅವ್ನು ನಮ್ಗೆ ಕೊಡ್ತಿರೋ ರೆಸ್ಪೆಕ್ಟ್ ಇರ್ಬೋದು, ನಮಗೆ ತೋರಿಸ್ತಾ ಇರೋ ಲವ್ ಇರ್ಬೋದು, ಕನ್ಸರ್ನ್ ಇರ್ಬೋದು. ಬಟ್ ಅದನ್ನು ನಾವು ಇಷ್ಟು ಮಿಸ್ಯೂಸ್ ಮಾಡ್ಕೋತೀವಿ ಅಂದರೆ, ಇಫ್ ಹೀ ಈಸ್ ಬೆಂಡಿಂಗ್ ಡೌನ್ ಟುವರ್ಡ್ಸ್ ಯು, ಇಟ್ಸ್ ನಥಿಂಗ್ ಲೈಕ್ ಹಿ ಡೋಂಟ್ ಹ್ಯಾವ್ ಎನಿ ರೆಸ್ಪೆಕ್ಟ್ ಆರ್ ಎನಿಥಿಂಗ್ ಎಲ್ಸ್. ಓಕೆ, ಅವನಿಗೂ ತುಂಬ ಕಷ್ಟ ಇರುತ್ತೆ, ಅವನು ಮನಸ್ಸಿದೆ, ಅವನಿಗೂ ಕಷ್ಟಗಳಿರುತ್ತೆ, ಅವನಿಗೂ ಬೇಜಾರಾಗಿರುತ್ತೆ, ಸುಸ್ತಾಗಿರುತ್ತೆ. ಅವನು ಬಗ್ತಾ ಇದ್ದಾನೆ ಅಂದ ಅರ್ಥ ಮಾತ್ರ ತಪ್ಪಾಗಿ ತಿಳ್ಕೊಬೇಡಿ. ಅವನಿಗೇನೂ ಇಲ್ಲ, ಆರಾಮಾಗಿದ್ದಾನೆ, ಅವನಿಗೆ ನಿಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ. ಅವನಿಗೂ ಅವನದೇ ಆದ ಪ್ರಪಂಚ ಇರುತ್ತೆ. ಬಟ್ ಸ್ಟಿಲ್ ಹೀ ಈಸ್ ಇನ್ ಫ್ರಂಟ್ ಆಫ್ ಯು. ಇದನ್ನ ರೆಸ್ಪೆಕ್ಟ್ ಮಾಡಿ. ಓಕೆ, ಹಾಗಂದರೆ ನಮ್ಮ ಮುಂದೆ ಬಗ್ತಾ ಇದ್ದಾನೆ ಅಂದರೆ ಅದು ಅವನ ಅಸಹಾಯಕತೆ ಅಲ್ಲ. ಕರೆಕ್ಟ್ ವರ್ಡ್ ಈಸ್ ಅಸಹಾಯಕತೆ ಅಲ್ಲ, ರೈಟ್? ಅದು ಒಂದು ರೆಸ್ಪೆಕ್ಟ್ ಟುವರ್ಡ್ಸ್ ಕೇರ್ ಅಂತ ಅನ್ಕೋಬೇಕು. ಆಮೇಲೆ ಅವನಿಗೊಂದು ಲಿಮಿಟ್ ಅಂತ ಇರುತ್ತೆ. ಜಾಸ್ತಿ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರನ್ನೂ. ಓಕೆ, ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನ್ ಈಸ್ ಅ ವರ್ಸ್ಟ್ ಥಿಂಗ್. ಐ ಹೇಟ್ ದ್ಯಾಟ್. ಎಕ್ಸ್ಪೆಕ್ಟೇಷನ್ ಇರಬೇಕು. ಹೆಂಗಂದರೆ ಈಗ ಗಂಡ ಹೆಂಡತಿ ನಡುವೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಓಕೆನಾ? ತಾಯಿ ಮಗಳ ನಡುವೆ ಇರುತ್ತೆ. ಅದಕ್ಕೊಂದು ಲಿಮಿಟ್ ಇರುತ್ತೆ. ಆ ಲಿಮಿಟ್ ದಾಟಿ ಹೋದರೆ ತುಂಬ ಬರ್ಡನ್ ಆಗಿಬಿಡುತ್ತೆ. ಎಕ್ಸ್ಪೆಕ್ಟ್ ಮಾಡಿ, ಬಟ್ ಲಿಮಿಟಲ್ಲಿ ಮಾಡಿ, ಓಕೆನಾ? ಎಕ್ಸ್ಪೆಕ್ಟೇಷನ್ ಎಷ್ಟು ಮಾಡ್ತೀರಾ ಅಷ್ಟೇ ಕೊಡೋದು ಗೊತ್ತಿರಬೇಕು. ಅದು ನೆನ್ಪಿಟ್ಕೊಳ್ಳಿ, ಓಕೆನಾ? ನೀವು ಅವ್ರ ಕಡೆ 100% ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಂದರೆ ನೀವು ಅವರಿಗೆ 110% ಕೊಡೋಷ್ಟು ತಾಕತ್ತು ನಮಗಿರಬೇಕು. ಸುಮ್ಮನೆ ಕಸ್ಕೊಂಡು ತಿನ್ನೋದಲ್ಲ, ಓಕೆ? ಆಮೇಲೆ ಅವನು ಏನಾದರೂ ಒಂದು ಸಲ ಲಿಮಿಟ್ ಕ್ರಾಸ್ ಆಗಿ ನಿಮ್ಮ ಮುಂದೆ ಬಗ್ಗನ್ನು ನಿಲ್ಲಿಸ್ಬಿಟ್ರೆ ಆ ರಿಲೇಶನ್ಶಿಪ್ ಕಳ್ಕೊಂಡ್ಬಿಡ್ತೀರ ನೀವು. ಹಿ ಈಸ್ ನಾಟ್ ದ ಪರ್ಸನ್ ಸೇಮ್ ಆ್ಯಸ್ ಬಿಫೋರ್. ಓಕೆ, ಬರ್ತಿರ್ಬೋದು, ನಿಮ್ಗೆ ಮಾತಾಡ್ಸಿರ್ಬೋದು, ಹೆಲ್ಪ್ ಮಾಡ್ತಿರ್ಬೋದು, ಬಟ್ ಹಿ ಈಸ್ ನಾಟ್ ದ ಸೇಮ್ ಪರ್ಸನ್ ಆ್ಯಸ್ ಬಿಫೋರ್. ಓಕೆ, ಒಂದು ಏನು ರಿಲೇಶನ್ಶಿಪ್ ಅನ್ನೋ ಒಂದು ಹಗ್ಗ ಏನಿರುತ್ತಲ್ಲ, ಅಥವಾ ಏನಂತೀರ, ಒಂದು ಬಾಂಧವ್ಯ, ಅದು ಹೋಗ್ಬಿಟ್ಟಿರುತ್ತೆ. ಓಕೆ, ಅದಕ್ಕೆ ಜಾಸ್ತಿ ಯೂಸ್ ಮಾಡ್ಕೋಬೇಡಿ, ಯಾರಿಗೂ ಡಿಪೆಂಡು ಆಗಬೇಡಿ, ಎಮೋಷ್ನಲೂ ಆಗಬೇಡಿ, ಓಕೆನಾ? ಕರೆಕ್ಟ್, ವಿ ಶುಡ್ ವೆನ್ ವಿ ಲವ್ ಸಮ್ಮನ್ ದೇರ್ ಶುಡ್ ಬಿ ಎಕ್ಸ್ಪೆಕ್ಟೇಷನ್ಸ್, ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್ ತುಂಬ ಇರುತ್ತೆ, ಡಿಪೆಂಡೆನ್ಸಿನೂ ಇರುತ್ತೆ. ಬಟ್ ಯಾವುದೂ ಲಿಮಿಟ್ ಮೇಲೆ ಹೋಗಬಾರ್ದು. ಸೊ ಅದು ತುಂಬ ಕಷ್ಟ ಆಗಿಬಿಡುತ್ತೆ. ಆ ಮನುಷ್ಯ ಅವನಿಗೆ ಬರ್ಡನ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆಮೇಲೆ ಒಂಥರ ಮನಸ್ಸಿನಲ್ಲಿ ಬೇಜಾರು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅವನಿಗೆ, ಇವಾಗಲೂ ಯೂಸ್ ಮಾಡ್ಕೋತಾರೆ ಏನೋ ಅಂತಂದು ಹೇಳಿ. ಸೊ ಅವರ ಮೌನದ ಬಗ್ಗೆನೂ ಸ್ವಲ್ಪ ಎಚ್ಚರವಿರಲಿ. ಅವನ ಮನಸ್ಸಲ್ಲಿ ಓಡಾಡ್ತಾ ಇರೋ ತಳಮಳ, ಅದಕ್ಕೂ ಬಗ್ಗೆನೂ ಎಚ್ಚರ ಇರಲಿ. ಪ್ಲೀಸ್ ಬಿ ಕೈಂಡ್ ಯುವರ್ ಸೆಲ್ಫ್, ಇವನ್ ಬಿ ಕೈಂಡ್ ಫಾರ್ ಅದರ್ಸ್. ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ಎನಿ ಒನ್. Be yourself, be independent, trust yourself, and share the happiness. ಓಕೆ, ಸೊ ಆ ಲೈನ್ ಓದ್ಮೇಲೆ ನನಗೆ ತಲೆಗೆ ಬಂದಿದ್ದು ಇದಿಷ್ಟು. ಹೋಪ್ ಯು ಲೈಕ್ ಇಟ್. ಒಂದೇನೆಂದರೆ, ತುಂಬ ಆಸೆ ಒಳ್ಳೆಯದಲ್ಲ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಒಳ್ಳೆಯದಲ್ಲ. ಪ್ಲೀಸ್, ಅದರಲ್ಲೂ ಈಗಿನ ಜಾಯಮಾನದಲ್ಲಿ ವಿ ಶುಡ್ ನಾಟ್ ಎಕ್ಸ್ಪೆಕ್ಟ್ more. Okay, it should be in a limit. That too from your loved ones. It is okay from your loved ones. ಓಕೆನಾ? ಸೊ ಯಾರೋ ನಿಮ್ಮ ಫ್ರೆಂಡು ಅವರು ಇವರು ಅಂತಂದು ಹೇಳಿ ತುಂಬ ಮಾಡ್ತಾನೆ ಬಿಡು, ನನ್ನ ಫ್ರೆಂಡ್ ಅಲ್ವಾ, ಮಾಡ್ತಾರೆ ಬಿಡು, ಅಮ್ಮ ಅಲ್ವಾ, ಮಾಡ್ತಾರೆ ಬಿಡು, ಗಂಡ ಅಲ್ವಾ, ಹೆಂಡತಿ ಅಲ್ವಾ, ಸೊಸೆ ಅಲ್ವಾ,
ಸೊ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೋಬೇಡಿ, ತುಂಬ ಕಷ್ಟ ಆಗಿಬಿಡುತ್ತೆ ಅವ್ರು ಮಾಡದೇ ಇದ್ದಾಗ. ಅವ್ರು ಮಾಡಲೇಬೇಕಂತನೂ ಎಲ್ಲೂ ಕಂಡೀಷನ್ ಇಲ್ಲ, ರೈಟ್? ಸೊ ಅವ್ರಿಗೂ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರದ್ದೇ ಆದ ಬರ್ಡನ್ ಇರುತ್ತೆ, ಅವ್ರಿಗೆ ಮನಸ್ಸಿರುತ್ತೆ, ಮಾಡೋಕ್ಕೆ ಇಷ್ಟ ಇರಲ್ಲ, ಮೂಡಿರಲ್ಲ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಎನಿ ಒನ್, ಓಕೆ? ಎಕ್ಸ್ಪೆಕ್ಟ್ ಮಾಡಿದ್ರೂ ಲಿಮಿಟಲ್ಲಿರಲಿ, ಓಕೆನಾ? ಸೊ ಹೋಪ್ ಯು ಲೈಕ್ ಇಟ್. ನಿಮಗೂ ಇದೇ ಥರ ಇದ್ದರೆ ಪ್ಲೀಸ್ ಸ್ಟಾಪ್ ಮಾಡಿಬಿಡಿ ಹೀಗೆ ಎಕ್ಸ್ಪೆಕ್ಟೇಷನ್ನ. ಸೊ ತುಂಬ ಹರ್ಟ್ ಮಾಡುತ್ತೆ ಅದು ಮುಂದೆ. ಬಿ ಯೋರ್ ಸೆಲ್ಫ್, ಬಿ ಇಂಡಿಪೆಂಡೆಂಟ್, ಬಿ ಕೈಂಡ್, share happiness, and be happy. Most important thing is. Bye. Thank you. Hope you like it. Subscribe, please.